ನಿಮ್ಗೆ 2 ಲಕ್ಷದಲ್ಲಿ ಒಂದು ಮನೆ ಸಿಕ್ಕಿದ್ರೆ ಹೇಗಿರುತ್ತೆ, ಅದು ಕೂಡ ನಿಮ್ಮ ಜಾಗದಲ್ಲಿ ಓಪನ್ ಮಾಡ್ಕೊಳ್ಳುವಂಥದ್ದು. ಹೌದು ವೀಕ್ಷಕರೇ, ನಮ್ಮ ವಿರಾಟ್ ಇಂಡಸ್ಟ್ರೀಸ್ ಅವರು ಇವತ್ತು ನಿಮಗೆ ನಿಮ್ಮ ಜಾಗದಲ್ಲಿ ಎರೆಕ್ಟ್ ಮಾಡುವಂತಹ ಒಂದು ಪ್ರೀಪ್ಯಾಬ್ ಮನೆನ ತಗೊಂಡ್ಬಂದಿದ್ದಾರೆ, ಹೋಮನ್ನ ತಗೊಂಡ್ಬಂದಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಇದರ ಬೆಸ್ಟ್ ಏನಂತಂದ್ರೆ ಇದು ಇನ್ಸುಲೇಟೆಡ್ ಪ್ಯಾನಲ್. ನೋಡಿ, ಇವ್ರು ಮುಂಚೆಯಿಂದನೂ ಕೂಡ ಪಪ್ ಪ್ಯಾನಲ್ ಅಲ್ಲಿ ಎಕ್ಸ್ಪರ್ಟ್ ಆಗಿರೋದ್ರಿಂದ ಇನ್ಸುಲೇಟೆಡ್ ಪ್ಯಾನಲ್ ಜೊತೆಲಿ MS ನ ಸ್ಟ್ರಕ್ಚರ್ ಜೊತೆ ಬಂದಿದ್ದಾರೆ. ಇಲ್ಲಿ ನಿಮ್ಗೆ ಕರೆಂಟ್ ನ ಇನ್ಪುಟ್ ಕೂಡ ಸಿಗುತ್ತೆ, ಅಂದ್ರೆ ಪವರ್ ಇನ್ಪುಟ್ ಹೊರಗಡೆ ಇರುತ್ತೆ. ಸೊ ನೀವು ಅಲ್ಲಿ ಕರೆಂಟ್ ಅನ್ನ ಕನೆಕ್ಷನ್ ಮಾಡ್ಕೊಂಡ್ರೆ ಒಳಗಡೆನೆ ನಿಮ್ಗೆ ಲೈಟ್ಸ್, ಬಲ್ಪ್, AC ಬೇಕಾ AC ಕೂಡ ನೀವು ಇಲ್ಲಿ ಇನ್ಸ್ಟಾಲೇಷನ್ ಅನ್ನ ಮಾಡ್ಕೋಬಹುದು. ಆದ್ರೆ ನೋಡಿ, ಕಂಟೈನರ್ ಹೋಮ್ಸ್ಗೂ ಇದಕ್ಕೂ ಡಿಫರೆನ್ಸ್ ಏನಂತಂದ್ರೆ, ಕಂಟೈನರ್ ಹೋಮ್ ಏನಾಗಿರುತ್ತೆ ಕಂಪ್ಲೀಟ್ಲಿ ಮೆಟಲ್ ಇಂದ ಆಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮಗೆ ಹೀಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಇಲ್ಲಿ ನಿಮ್ಗೆ ಇನ್ಸುಲೇಟೆಡ್ ಪ್ಯಾನಲ್ಗಳು, ಕಂಪ್ಲೀಟ್ ಇನ್ಸುಲೇಟೆಡ್ ಪ್ಯಾನಲ್ ಸಿಗೋದ್ರಿಂದ ವೀಕ್ಷಕರೇ ಇಲ್ಲಿ ಯಾವುದೇ ರೀತಿಯ ಹೀಟ್ದಾಗ್ಲಿ ಚಳಿದಾಗ್ಲಿ ಟೆನ್ಷನ್ ಬೇಕಾಗಿಲ್ಲ. ಹೌದು ವೀಕ್ಷಕರೇ, ಅಂಡ್ ಇದರ ಸೈಜ್ ಅಂತ ಬಂದಾಗ 8 ಫೀಟ್ ಎತ್ತರ, 8 ಫೀಟ್ ಅಗಲ, 18.5 ಫೀಟ್ ನಿಮ್ಗೆ ಉದ್ದ ಸಿಗುತ್ತೆ ವೀಕ್ಷಕರೇ. ಹೌದು, ನಾನೀಗ ಕಂಪ್ಲೀಟ್ ಆಗಿ ನಿಮ್ಗೆ ಸುತ್ತಲೂ ತೋರಿಸ್ಕೊಂಡ್ ಬರ್ತೀನಿ, ಅಷ್ಟೇ ಅಲ್ಲದೆ ಒಳಗಡೆನೂ ಕೂಡ ತೋರಿಸ್ತೀನಿ. ಅಂಡ್ ಇದು ಕಸ್ಟಮೈಸೇಬಲ್. ಕಸ್ಟಮೈಸೇಷನ್ ಅಂದ್ರೆ ಏನು, ನೀವು ಇದ್ರ ಒಳಗಡೆ ಪ್ಯಾಂಟ್ರಿ ರೆಡಿ ಮಾಡ್ಕೋಬಹುದು. ಅಲ್ಲೊಂದು ಬಾತ್ರೂಮ್ ಕಾಣಿಸ್ತಾ ಇದೆ ಗೊತ್ತಾ, ಬಾತ್ರೂಮ್ ಬೇಕಾದ್ರೆ ಇದ್ರ ಜೊತೆ ಇಟ್ಕೋಬಹುದು. ಅಂಡ್ ಅಷ್ಟೇ ಅಲ್ಲದೆ ನೀವು ಒಂದು ಪಾರ್ಟಿಷನ್ ರೂಮನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಹಾಗಾದ್ರೆ ಈ ರೀತಿ ಮನೆಗಳು ಎಲ್ಲಿಗೆ ಸೂಟೇಬಲ್ ಅಂತಂದ್ರೆ ವೀಕ್ಷಕರೇ, ಇದು ಫಾರ್ಮ್ ಹೌಸ್ ಗಳಿಗೆ ಅಂತೂ ಡೆಫಿನೆಟ್ಲಿ ಬೆಸ್ಟ್ ಅಂತ ಹೇಳ್ತೀನಿ. ಯಾವ್ದು ಫಿಲ್ಮ್ ಪ್ರೊಡಕ್ಷನ್ಸ್ ಇರುತ್ತೆ ಅವ್ರಿಗೂ ಕೂಡ ಬೆಸ್ಟ್ ಇರುತ್ತೆ. ಅಂಡ್ ಅಷ್ಟೇ ಅಲ್ಲದೆ ನಮ್ಮ ಲ್ಯಾಂಡ್ ಡೆವಲಪರ್ ಇರ್ತಾರೆ ಗೊತ್ತಾ, ಸೊ ಅವ್ರಿಗೋಸ್ಕರ ಕೂಡ ಒಂದು ಆಫೀಸ್ ಮಾಡ್ಕೊಳ್ಳೋದಕ್ಕೆ ಅಂಡ್ ಜೊತೆಯಲ್ಲಿ ಬಾತ್ರೂಮ್, ಸೊ ಎರಡನ್ನು ಕ್ಲಬ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ಅಲ್ಲೇ ಪ್ರೈಸ್ ಕೂಡ ಹೇಳ್ಬಿಡ್ತೀನಿ. ಸೊ ಈ ರೀತಿ ಮನೆ ಬೇಕು ಅಂತಂದ್ರೆ ನಿಮ್ಗೆ 2 ಲ್ಯಾಕ್, ಅಂಡ್ ಯಾವ ರೀತಿ ಬಾತ್ರೂಮ್ ಬೇಕು ಅಂತಂದ್ರೆ ನಿಮ್ಗೆ 50,000 ಅಂದ್ರೆ 2.5 ಲ್ಯಾಕ್ ಅಲ್ಲಿ ಕಂಪ್ಲೀಟ್ ಒಂದು ಸೊಲ್ಯೂಷನ್ ಸಿಕ್ಬಿಡುತ್ತೆ ನಿಮ್ಗೆ, ಹೋಮ್ ಸೊಲ್ಯೂಷನ್ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು. ಅಂಡ್ ಅಷ್ಟೇ ಅಲ್ಲದೆ ಇದು ಈಸಿಲಿ ಟ್ರಾನ್ಸ್ಪೋರ್ಟ್ ಮಾಡ್ಕೋಬಹುದು. ಹೌದು, ಇದನ್ನ ಎರೆಕ್ಟ್ ಮಾಡೋದು ಈಸಿ, ಇದನ್ನ ಕಂಪ್ಲೀಟ್ ಕೊಲಾಪ್ಸ್ ಮಾಡ್ಬಿಟ್ಟು ಇದನ್ನ ನೀವು ಬೇರೆ ಕಡೆ ಶಿಪ್ಪಿಂಗ್ ಕೂಡ ಮಾಡ್ಕೋಬಹುದು. ಏನ್ ಪಕ್ಕದಲ್ಲಿ ನೋಡ್ತಾ ಇದ್ರ, ಇದು ನೋಡಿ ಕಂಪ್ಲೀಟ್ ಕ್ಲೋಸ್ ಆಗಿರುವಂತದ್ದು. ಸೊ ಇವಾಗ ಏನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ನಾನು ನಿಮ್ಗೆ ಹೋಮ್ ಟೂರ್ ಕೊಡ್ತೀನಿ, ಅದಾದ ನಂತರ ಒಂದು ಕ್ರೇನ್ ಅನ್ನ ತರಿಸ್ಬಿಟ್ಟು ಇದನ್ನ ಯಾವ ರೀತಿ ಎರೆಕ್ಟ್ ಮಾಡೋದು ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಬನ್ನಿ ನನ್ನ ಜೊತೆ. ಸೊ ವೀಕ್ಷಕರೇ, ಫಸ್ಟ್ ನಾನು ನಿಮ್ಗೆ ಒಳಗಡೆ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಮೇನ್ ಇದರ ಬೆನಿಫಿಟ್ ಏನಂತಂದ್ರೆ ಲಾಕ್. ನೋಡಿ ವೀಕ್ಷಕರೇ, ಇದಕ್ಕೆ ಕಂಪ್ಲೀಟ್ ಆಗಿ ಲಾಕ್ಸ್ ಗಳು ಕೂಡ ಅವೈಲೇಬಲ್ ಇರುತ್ತೆ. ಓಕೆ, ಸೊ ನಾಳೆ ದಿನ ನೀವು ನಿಮ್ಮ ಫಾರ್ಮ್ ಹೌಸ್ ಅಲ್ಲಿ ಹಾಕೊಂಡಾಗ ಯಾರಾದ್ರೂ ಇದು ಮಾಡ್ತಾರೆ, ಅದೆಲ್ಲ ಏನು ಟೆನ್ಷನ್ ಇಲ್ಲ. ಬನ್ನಿ ಒಳಗಡೆ ಬನ್ನಿ. ಸೊ ಒಂದು ಪ್ರಾಪರ್ ಮನೆ ತರನೇ ಇಲ್ಲಿ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಬನ್ನಿ ಇಲ್ಲಿ. ಸೊ ನಿಮಗೆ ಪ್ಲಗ್ ಪಾಯಿಂಟ್ ಬೇಕಾದ್ರೆ ಪ್ಲಗ್ ಪಾಯಿಂಟ್ಸ್, ಲೈಟ್ ಸ್ವಿಚಸ್ಗಳು ಎಲ್ಲವೂ ಕೂಡ ಅವೈಲೇಬಲ್ ಇದೆ. ಸೊ ಇದಕ್ಕೆ ಪವರ್ನ ಇನ್ಪುಟ್ ಇನ್ನು ಕೊಟ್ಟಿಲ್ಲ, ಆದ ಕಾರಣದಿಂದ ಸೊ ಇಲ್ಲಿ ಇನ್ನು ಪವರ್ ಇಲ್ಲ ವೀಕ್ಷಕರೇ. ಅಂಡ್ ಇದು ಪ್ರತಿಯೊಂದು ಕೂಡ ಮಾಡ್ಯುಲರ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ, ಅಂದ್ರೆ ಪ್ರತಿಯೊಂದು ಕೂಡ ಕೊಲಾಪ್ಸ್ ಆಗುತ್ತೆ. ನೋಡಿ, ಪಾರ್ಟ್ ಬೈ ಪಾರ್ಟ್ ಕೊಲಾಪ್ಸ್ ಆಗಿ ಸ್ಮಾಲ್ ಆಗುತ್ತೆ ನಿಮ್ಗೆ. ಅಂಡ್ ಇದನ್ನ ಈಸಿಯಾಗಿ ಎರೆಕ್ಟ್ ಕೂಡ ಮಾಡಬಹುದು. ಅದನ್ನು ಕೂಡ ಇಲ್ಲಿ ಸರ್ ಮಾಡಿ ತೋರಿಸ್ತಾರೆ. ಕ್ರೇನ್ ಕೂಡ ಬರ್ತಾ ಇದೆ. ಅಂಡ್ ಪ್ರಾಪರ್ ಆಗಿರುವಂತಹ ವಿಂಡೋ ಇರ್ಬೋದು. ಬನ್ನಿ ಇಲ್ಲಿ UPVC ವಿಂಡೋ ಜೊತೆಯಲ್ಲಿ ಮಸ್ಕಿಟೋ ಮೆಶ್ ಪ್ರತಿಯೊಂದು ಕೂಡ ಪ್ರೀ ಇನ್ಸ್ಟಾಲ್ಡ್ ಆಗಿ ಇದರಲ್ಲೇ ಬಂದ್ಬಿಡುತ್ತೆ. ಸೊ ನೀವು ಹೊಸದಾಗಿಂದ ವಿಂಡೋಸ್ಗೆ ಮಸ್ಕಿಟೋ ಮೆಶ್ ಹಾಕೊಬೇಕು ಅವೆಲ್ಲ ಏನೂ ಇಲ್ಲ. ಅಂಡ್ ಇದು ಕೆಳಗಡೆನೂ ಕೂಡ ಅಷ್ಟೇ ನಿಮಗೆ ಇದಕ್ಕೆ ಕಂಪ್ಲೀಟ್ MS ನ ಸ್ಟ್ರಕ್ಚರ್ ಜೊತೆಯಲ್ಲಿ ನಿಮಗೆ ಇನ್ಸುಲೇಟೆಡ್ ಪ್ಯಾನಲ್ಸ್ ಗಳು ಇರೋದ್ರಿಂದ ನಿಮಗೆ ವೀಕ್ಷಕರೇ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ ನೀವು ಇಲ್ಲಿ ಒಂದು ಪಾರ್ಟಿಷನ್ ಹಾಕೋಬಹುದು. ಏನಂತಂದ್ರೆ ವಿರಾಟ್ ಇಂಡಸ್ಟ್ರೀಸ್ ಅಲ್ಲಿ ನಿಮಗೆ ಪಾರ್ಟಿಷನ್ ಪ್ಯಾನಲ್ಗಳು, ಪಪ್ ಪ್ಯಾನಲ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ. ನೀವು ಅದನ್ನು ತಗೊಂಡು ನಿಮ್ಮ ಆನ್ ಸೈಟ್ ಅಲ್ಲಿ ನೀವು ಇಲ್ಲೊಂದು ಪಾರ್ಟಿಷನ್ ಹಾಕೊಂಡ್ಬಿಟ್ರೆ ಇದನ್ನ ಒಂದು ರೂಮ್ ಆಗೋ ಅಥವಾ ಒಂದೇನಾದ್ರು ಪ್ಯಾಂಟ್ರಿ, ಸ್ಮಾಲ್ ಕಿಚನ್ ಆಗೋ ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಅಂಡ್ ಇದ್ರ ಜೊತೆಯಲ್ಲಿ ಬಾತ್ರೂಮ್ ಕೂಡ ಅವೈಲೇಬಲ್ ಇದೆ. ಫಸ್ಟ್ ನಾನು ನಿಮಗೆ ಕಂಟಿನ್ಯೂ ಸುತ್ತಲೂ ಹೊರಗಡೆ ಎಲ್ಲ ತೋರಿಸ್ಕೊಂಡ್ ಬರ್ತೀನಿ. ಅದಾದ ನಂತರ ವಾಶ್ರೂಮ್ಸ್ ಯಾವ ತರ ಇರುತ್ತೆ ಅದನ್ನು ತೋರಿಸ್ಬಿಟ್ಟು ಲಾಸ್ಟ್ ಅಲ್ಲಿ ಇದನ್ನ ಓಪನ್ ಮಾಡೋದು ಹೇಗೆ, ಕ್ಲೋಸ್ ಮಾಡೋದು ಹೇಗೆ, ಪ್ರತಿಯೊಂದನ್ನು ಕೂಡ ಅಂದ್ರೆ ಕ್ಲೋಸ್ ಇದೆ ಅದನ್ನ ಓಪನ್ ಮಾಡಿ ಮನೆ ಹೇಗೆ ಕ್ರಿಯೇಟ್ ಆಗುತ್ತೆ ಅದನ್ನು ಕೂಡ ತೋರಿಸ್ತೀನಿ. ಬನ್ನಿ ನನ್ನ ಜೊತೆ. ಶಿಕ್ಷಕರೇ ಬನ್ನಿ ನನ್ನ ಜೊತೆ. ಸುತ್ತಲೂ ಯಾವ ತರ ಇರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಅಂಡ್ ಫಸ್ಟ್ ಇದು ತೋರಿಸಿ. ಇಲ್ಲಿ ನೋಡಿ, ಇವೆಲ್ಲ ಪ್ರತಿಯೊಂದು ಕೂಡ ಇಂಡಿವಿಜುವಲ್ ಮನೆಗಳು. ಇಲ್ಲೇನು ಡೈರೆಕ್ಟ್ ಆಗಿ ರೆಡಿ ಆಗಿದೆ ಅಲ್ಲ, ಸೊ ಆ ಇಂಡಿವಿಜುವಲ್ ಮನೆಗಳಲ್ಲಿದೆ. ಸೊ ಇದನ್ನು ಕೂಡ ಓಪನ್ ಮಾಡಿ ಕ್ರೇನ್ ಬಂದ್ಮೇಲೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ನನ್ನ ಜೊತೆ. ಸೊ ಫಸ್ಟ್ ಇನ್ನೊಂದು ಏನು ಗೊತ್ತಾ, ಸೊ ಇದಕ್ಕೆ ನೀವು ಆಗ್ಬೇಕಾದ್ರೆ ಬೇಸ್ ಇರುತ್ತಲ್ಲ ಅದಕ್ಕೊಂದು ಪ್ರಾಪರ್ ಆಗಿರುವಂತ ಫ್ಲಾಟ್ ಬೆಡ್ ಇರಬೇಕು. ನೀವು ತಗೊಂಡೋಗ್ಬಿಟ್ಟು ಎಲ್ಲೋ ಗುಡ್ಡದ ಮೇಲೆ ಇಡೋದು, ಎಲ್ಲೋ ಅನ್ಇವನ್ ಪ್ಲೇಸಸ್ ಅಲ್ಲಿ ಇಡೋದಕ್ಕೆ ಹೋಗ್ಬೇಡಿ ವೀಕ್ಷಕರ. ಫಸ್ಟ್ ಸಿಮೆಂಟ್ ಇಂದ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಸಿಮೆಂಟ್ ಇಂದ ಪ್ರಾಪರ್ ಆಗಿ ಒಂದು ಕಾಂಕ್ರೀಟ್ ಇಂದ ಒಂದು ಫ್ಲಾಟ್ ಬೆಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಇನ್ನು ಬ್ರಿಕ್ಸ್ ಗಳು ಇರ್ತವೆ ಅದನ್ನು ಕೊಡಬೇಕಾದ್ರೆ ಒಂದು ಫ್ಲಾಟ್ ಬೆಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ಇದನ್ನ ನೀವು ಡ್ರಾಪ್ ಮಾಡ್ಬೋದು. ಬನ್ನಿ ನನ್ನ ಜೊತೆ. ಹಂಗೆ ನಾನು ನಿಮ್ಗೆ ಓವರ್ ಸೈಡ್ಸ್ ಎಲ್ಲ ತೋರಿಸ್ಕೊಂಡ್ ಬರ್ತೀನಿ. ನೋಡಿ, ಇಲ್ಲ ಇಂಜಸ್ ಇರುತ್ತೆ, ಪ್ರಾಪರ್ ಆಗಿರುವಂತ ಪಪ್ ಪ್ಯಾನಲ್, ಇನ್ಸುಲೇಟೆಡ್ ಪ್ಯಾನಲ್ಗಳು ಅವೈಲೇಬಲ್ ಇರುತ್ತೆ. ಸುತ್ತಲೂ ಕೂಡ ಇನ್ಸುಲೇಟೆಡ್ ಪ್ಯಾನಲ್ಸ್ ಅವೈಲೇಬಲ್ ಇದೆ. ಬನ್ನಿ 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 ಇನ್ನ ಬನ್ನಿ. ಅಂಡ್ ಅಷ್ಟೇ ಹೇಳಿದೆ ಕಂಪ್ಲೀಟ್ ಆಗಿ MS ನ ಫ್ರೇಮ್ ಇರೋದ್ರಿಂದ ಇದು ಸ್ಟ್ರೆಂತ್ ಇರುತ್ತೆ. ಅಂಡ್ ಅಷ್ಟೇ ಅಲ್ಲದೆ ಇದಕ್ಕೆ ವರ್ಷ ಪೇಂಟ್ ಮಾಡ್ಕೊಬೇಕು ಹಂಗೆಲ್ಲ ಏನೂ ಇಲ್ಲ. 2 ರಿಂದ 3 ವರ್ಷಕ್ಕೊಂದ್ಸತಿ ಪೇಂಟ್ ಮಾಡ್ಬೋದು. ನೋಡಿ, ಅಲ್ಲಿ ಪವರ್ನ ಇನ್ಲೆಟ್ ಇದೆ, ನೀವು ಅದಕ್ಕೆ ಪವರ್ನ ಕನೆಕ್ಷನ್ ಕೊಟ್ರೆ ಮುಗೀತು, ಅಷ್ಟೇನೆ ವೀಕ್ಷಕರೇ. ಓಕೆ, ಸೊ ಬನ್ನಿ ಹಾಗೆ ಬನ್ನಿ. ಸೊ ಒಂದು ಓವರ್ ವ್ಯೂ ಕೊಡ್ತಾ ಇದ್ದೀನಿ ನಿಮಗೆ, ಸುತ್ತಲೂ ಯಾವ ತರ ಬರ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲೆಲ್ಲ ರ್ಯಾಪರ್ಸ್ ಇದೆ, ಇವೆಲ್ಲ ಆಮೇಲೆ ನೀವು ತೆಕ್ಕೋಬಹುದು ವೀಕ್ಷಕರೇ. ಅಂಡ್ ಇದು ನಿಮಗೆ ಗ್ರೇ ಕಲರ್ ವಿತ್ ವೈಟ್ ಕಾಂಬಿನೇಷನ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಬನ್ನಿ ಈ ಕಡೆ.
ನೋಡಿದ್ರಲ್ಲ. ಅಂಡ್ ಅಷ್ಟೇ ಅಲ್ಲದೆ ಡೋರ್ ಕೂಡ ನೋಡಬಹುದು, ಇದು ಕೂಡ ಅಷ್ಟೇ ತುಂಬಾ ಸ್ಟರ್ಡಿ ಆಗಿರುವಂತ ಡೋರ್ ಅವೈಲೇಬಲ್ ಇದೆ. ಓಕೆ, ಇನ್ನೊಂದ್ಸಲ ಇದರ ಸೈಜ್ ಹೇಳ್ಬಿಡ್ತೀನಿ. ಸೊ ಹೈಟ್ ಅಂತ ಬಂದಾಗ 8 ಫೀಟ್, ವಿಡ್ತ್ ಅಂತ ಬಂದಾಗ ಇದು ಕೂಡ ನಿಮ್ಗೆ 8 ಫೀಟ್, ಲೆಂತ್ ಅಂತ ಬಂದಾಗ ನಿಮ್ಗೆ 18.5 ಫೀಟ್, 18.5 ಅಡಿ. 8 ಅಡಿಗೆ 18.5 ಅಡಿ ನಿಮ್ಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ವೀಕ್ಷಕರೇ. ಇವಾಗ ಏನ್ ಮಾಡೋಣ ಅಂತಂದ್ರೆ, ಈ ರೀತಿದ ಒಂದು ಸ್ಯಾಂಪಲ್ ಅನ್ನ ತಗೊಂಡು ಕ್ರೇನ್ ಅಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಓಪನ್ ಮಾಡೋಣ. ಇದೇ ಜಾಗದಲ್ಲಿ ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ಅಂದ್ರೆ ಹೇಗೆ ಎರೆಕ್ಟ್ ಆಗುತ್ತೆ, ಇದು ಹೇಗೆ ಓಪನ್ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಡೆಮೋ ಕೊಡ್ತೀನಿ ವೀಕ್ಷಕರೇ. ಅಷ್ಟೇ ಅಲ್ಲದೆ ವಾಶ್ರೂಮ್ ಕೂಡ ಅವೈಲೇಬಲ್ ಇದೆ, ಬನ್ನಿ ಇಲ್ಲಿ ತೋರಿಸ್ತೀನಿ. ಸೊ ರೆಡಿ ವಾಶ್ರೂಮ್ಸ್ಗಳು ಕೂಡ ಅವೈಲೇಬಲ್ ಇದೆ. ಅಂದ್ರೆ ಒಂದು ಈ ರೀತಿ ಮನೆ ಬಂದ ವಾಶ್ರೂಮ್ ಬೇಕೇ ಬೇಕಾನೆ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದು ಆದ ನಂತರ ಕ್ರೇನ್ ಅಲ್ಲಿ ಇದನ್ನ ಓಪನ್ ಮಾಡೋಣ. ಏನ್ ಹೇಳ್ತೀರಾ, ಬನ್ನಿ ನನ್ನ ಜೊತೆ. ಭಾರತದಲ್ಲಿ 100 ಮೀಟರ್ಗೊಂದು ಬಾರ್ ಸಿಕ್ಬಿಡುತ್ತೆ, 100 ಮೀಟರ್ಗೊಂದು ATM ಸಿಗುತ್ತೆ. ಆದ್ರೆ ಒಂದು ವಾಶ್ರೂಮ್ ಬೇಕಂತಂದ್ರೆ ಸಿಗೋದಿಲ್ಲ. ಕರೆಕ್ಟ್ ತಾನೆ? ಹೌದು ವೀಕ್ಷಕರೇ. ಸೊ ಯಾರಾದ್ರೂ ಗೌರ್ಮೆಂಟ್ ಅವ್ರು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಭಾರತದಲ್ಲಿ ಮೂಲೆಯಲ್ಲಿ ಒಂದು ಸರ್ಕಲ್ ಒಂದೊಂದು ವಾಶ್ರೂಮ್ ಅನ್ನ ಕ್ರಿಯೇಟ್ ಮಾಡಿ. ನೋಡಿ, ಈ ರೀತಿ ಪೋರ್ಟೇಬಲ್ ವಾಶ್ರೂಮ್ಸ್ ತಗೊಂಬಂದ್ರೆ ಆರಾಮ ಕಂಫರ್ಟೇಬಲ್ ಆಗಿರುತ್ತೆ ತಾನೆ. ಎವ್ರಿಬಡಿ ಕ್ಯಾನ್ ಯೂಸ್, ಯಾರು ಬೇಕಾದ್ರೂ ಕೂಡ ಯೂಸ್ ಮಾಡಬಹುದು. ನೋಡಿ, ಈ ರೀತಿ ಪೋರ್ಟೇಬಲ್ ಟಾಯ್ಲೆಟ್ ಅನ್ನ ನಮಗೆ ವಿರಾಟ್ ಇಂಡಸ್ಟ್ರೀಸ್ ಅವರು ಇವತ್ತು ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ನೋಡಿ, ಇದು ಪಪ್ ಇನ್ಸುಲೇಟೆಡ್ ಪ್ಯಾನಲ್ಸ್ ಇಂದ ರೆಡಿ ಆಗಿರುತ್ತೆ. ಅಂದ್ರೆ ಒಳಗಡೆ ಹೀಟ್ ಕೂಡ ಕಮ್ಮಿ ಇರುತ್ತೆ, ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಮುಂದೆ ಬನ್ನಿ. ನೋಡಿ, ಇನ್ನು ಒಳಗಡೆ ಏನೇನು ಅವೈಲೇಬಲ್ ಇದೆ ನೋಡಿ. ಒಂದು ಸಿಂಗಲ್ ಪೀಸ್ ಕಮೋಡ್ ಅಂಡ್ ಅದ್ರ ಜೊತೆಯಲ್ಲಿ ಒಂದು ವಾಶ್ ಬೇಸಿನ್ಸ್ ವಿತ್ ಟ್ಯಾಪ್ ಅಂಡ್ ಅದ್ರ ಜೊತೆಲಿ ನಿಮ್ಗೆ ಒಂದು ಶವರ್, ಓಕೆ, ಒಂದು ಹ್ಯಾಂಡ್ ಶವರ್ ಕೂಡ ಅವೈಲೇಬಲ್ ಇರುತ್ತೆ. ಅಂಡ್ ಅಷ್ಟೇ ಅಲ್ಲದೆ ನೋಡಿ, ಇಲ್ಲಿ ಲೈಟ್ಸ್ ಇರ್ಬೋದು, ಎಕ್ಸಾಸ್ಟ್ ಫ್ಯಾನು, ವೆಂಟಿಲೇಷನ್ ಪ್ರತಿಯೊಂದು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಪ್ರಾಪರ್ ಲಾಕ್ ಜೊತೆ ಬರುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಇದು ಯಾರ್ಯಾರಿಗೆ ಅವೈಲೇಬಲ್ ಬೆಸ್ಟ್ ಸೂಟೇಬಲ್ ಅಂತ ಅಂದ್ರೆ ನೋಡಿ, ಇದು ಪ್ರತಿಯೊಬ್ಬರಿಗೂ ಸೂಟೇಬಲ್. ಮೊದಲನೇದಾಗಿ ಗೌರ್ಮೆಂಟ್ ಏನು ವೆಂಚರ್ಸ್ ಇರುತ್ತೆ ಅವ್ರಿಗೋಸ್ಕರ, ರೋಡ್ಗಳಲ್ಲಿ BBMP ಅವರು ಇರ್ಬೋದು, BD ಅವರು ಒಂದೊಂದ್ ಕಡೆ ಎಲ್ಲಾ ಕಡೆ ಮಾಡೋದಕ್ಕೆ ಅವ್ರಿಗೋಸ್ಕರ, ಅಂಡ್ ನಿಮ್ಮ ಮನೇಲಿ ಸೆಕ್ಯೂರಿಟಿ ಇದ್ದಾರೆ ಆ ಸೆಕ್ಯೂರಿಟಿಗೋಸ್ಕರ, ಅಂಡ್ ಅಷ್ಟೇ ಅಲ್ಲದೆ ಪ್ರೊಡಕ್ಷನ್ ಲೈನ್ಗಳಿರ್ತವೆ. ಹೌದು, ದೊಡ್ಡ ಫಿಲ್ಮ್ ಪ್ರೊಡಕ್ಷನ್ ಅವರು ಇರ್ತಾರೆ, ಬೇರೆ ಕಡೆ ಮೂವ್ ಆಗ್ತಾ ಇರ್ತಾರೆ, ಅಂತವ್ರಿಗೋಸ್ಕರ. ಅಂಡ್ ಅಷ್ಟೇ ಅಲ್ಲದೆ ನಮ್ಮ ಡೆವಲಪರ್ಗಳು, ಲ್ಯಾಂಡ್ ಡೆವಲಪರ್ಗಳು ದೊಡ್ಡ ಲೇಔಟ್ ಮಾಡ್ತೀರಾ, ಲೇಔಟ್ ಮಾಡಿದಾಗ ಒಂದು ಬಾತ್ರೂಮ್ ಬೇಕೇ ಬೇಕಾನೆ. ಯಾಕಂದ್ರೆ ನಿಮ್ದೇ ಆದಂತಹ ಒಂದು ಆಫೀಸಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ. ಸೊ ಅವ್ರಿಗೋಸ್ಕರ, ಸೊ ಪ್ರತಿಯೊಬ್ಬರಿಗೂ ಕೂಡ ಒಂದು PG ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ರೆಸ್ಟೋರೆಂಟ್ಸ್ ಇರ್ಬೋದು, ಅಂಡ್ ಫಾರ್ಮ್ ಲ್ಯಾಂಡ್ ಅಂಡ್ ಫಾರ್ಮ್ ಹೌಸ್ ಓನರ್ಗಳು. ಹೌದು ವೀಕ್ಷಕರೇ, ಸೊ ಯಾರು ಫಾರ್ಮ್ ಲ್ಯಾಂಡ್ ಮಾಡ್ಕೊಂಡು ಫಾರ್ಮ್ ಹೌಸ್ ಅನ್ನ ತಗೊಂಡಿದ್ದೀರಾ, ರೀಸೆಂಟ್ ಆಗಿ ಫಾರ್ಮ್ ಹೌಸ್ ಅಲ್ಲಿ ಹಾಕಿದೀನಿ ನಾನು. ಸೊ ಅಂತವ್ರಿಗೋಸ್ಕರ ಫಾರ್ಮ್ ಲ್ಯಾಂಡ್ ಹಾಕಿದೀನಿ ನಾನು. ಸೊ ಅಂತವ್ರು ಪರ್ಚೇಸ್ ಮಾಡಿರ್ತೀರ, ಅವ್ರೆಲ್ಲರಿಗೂ ಕೂಡ ಈ ರೀತಿ ಪೋರ್ಟೇಬಲ್ ಟಾಯ್ಲೆಟ್ಗಳು ಅಗತ್ಯ ಇದೆ ವೀಕ್ಷಕರ. ಅಂಡ್ ಅಷ್ಟೇ ಅಲ್ಲದೆ ಬನ್ನಿ ಕ್ವಾಲಿಟಿ ತೋರಿಸ್ಕೊಡ್ತೀನಿ ಅಂಡ್ ಸುತ್ತಲೂ ಕೂಡ ತೋರಿಸ್ಬಿಡ್ತೀನಿ, ಬನ್ನಿ ನನ್ನ ಜೊತೆ. ಸೊ ಇದು ನಿಮ್ಗೆ ಅರೌಂಡ್ 4 ಫೀಟ್ ಬೈ 4 ಫೀಟ್ ಬರುತ್ತೆ. ಬ್ಯಾಕ್ ಸೈಡ್ ಬನ್ನಿ. ಸೊ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು ನೋಡಿ, ಇದು ಎಕ್ಸಾಸ್ಟ್ ಫ್ಯಾನ್ ನ ಹಿಂದ್ಗಡೆ ಭಾಗ. ಇದು ನಿಮ್ಗೆ ಪವರ್ ಇನ್ಲೆಟ್, ಇಲ್ಲಿಂದ ನೀವು ಪವರ್ ಅನ್ನ ಕನೆಕ್ಟ್ ಮಾಡ್ಕೋಬಹುದು.
ಫ್ಲೋರ್ ಇಂದ ಏನು ನೀರು ಬರುತ್ತೆ ಅದರ ಔಟ್ಲೆಟ್, ಇದು ಕಮೋಡ್ ಇಂದ ಬರುವಂತಹ ಸಿವೇಜ್ ಔಟ್ಲೆಟ್, ಅಂಡ್ ಇದು ವಾಶ್ ಬೇಸಿನ್ ಇಂದ ಬರುವಂತಹ ಔಟ್ಲೆಟ್, ಅಂಡ್ ಇದು ವಾಟರ್ ಇನ್ಲೆಟ್. ಸೊ ಇಲ್ಲಿಂದ ನೀರನ್ನ ಒಳಗಡೆ ಹೋಗುತ್ತೆ, ಇಲ್ಲೆಲ್ಲ ಕಡೆಯಿಂದ ನೀರು ಹೊರಗಡೆ ಬರುತ್ತೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿಂದ ಪವರ್ ಇನ್ಲೆಟ್ ಕೊಟ್ಟಿದ್ದಾರೆ, ಅಂಡ್ ಇಲ್ಲಿ ನಿಮಗೆ ಎಕ್ಸಾಸ್ಟ್ ಫ್ಯಾನ್ ಅನ್ನು ಕೂಡ ಕನೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಅಂಡ್ ಮೇಲ್ಗಡೆ ನೋಡ್ಬೋದು, ಬನ್ನಿ ಇಲ್ಲಿ ಈ ಕಡೆ. ಸೊ ಇಲ್ಲೆಲ್ಲ ಕಡೆ ನಿಮಗೆ ವೆಂಟಿಲೇಷನ್ಸ್ ಇದೆ. ಸೊ ಆದ್ರಿಂದ ಏನಾಗತ್ತೆ ಅಂದ್ರೆ ಕಂಟಿನ್ಯೂ ಯೂಸ್ ಮಾಡಿದ್ರು ಕೂಡ ನಿಮ್ಗೆ ಇಲ್ಲಿ ಸ್ಮೆಲ್ಸ್ ಅಕ್ಯುಮುಲೇಟ್ ಆಗಲ್ಲ. ಸೊ ರೆಗ್ಯುಲರ್ ಆಗಿ ಇಲ್ಲಿ ಸರ್ಕ್ಯುಲೇಷನ್, ಏರ್ ಸರ್ಕ್ಯುಲೇಷನ್ಸ್ ಆಗ್ತಾ ಇರುತ್ತೆ, ಸ್ಮೆಲ್ ಎಲ್ಲ ಅವಾಯ್ಡ್ ಆಗುತ್ತೆ ಅಂತಾನೂ ಕೂಡ ಹೇಳ್ಬೋದು. ಅಂಡ್ ಡೋರ್ ಕೂಡ ನೋಡಿ ತೋರಿಸಿ, ಇಲ್ಲಿ ಒಳ್ಳೆ ಪಫ್ ಇನ್ಸುಲೇಟೆಡ್ ಫ್ಯಾನಲ್ ಇಂದ ಮಾಡಿರೋದ್ರಿಂದ ಸ್ಟ್ರೆಂತ್ ಇರುವಂತಹ ಡೋರು ವಿತ್ ಪ್ರಾಪರ್ ಲಾಕ್ ಅನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ನೀರು ಬಿದ್ದಾಗ ಯಾವುದೇ ರೀತಿ ಕರೋಸಿನ್ ಆಗಬಾರ್ದು, ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಕೆಳಗಡೆ ನೀವು GI ನ ನೋಡಿ, ಇಲ್ಲಿ ಕೆಳಗಡೆ GI ನ ಒಂದು ಬೇಸನ್ನ ಕೊಟ್ಟಿದ್ದಾರೆ. ಸೊ ಇದು ನೀವು ಎಷ್ಟೇ ದಿನ ಯೂಸ್ ಮಾಡಿದ್ರು ಕೂಡ ಯಾವುದೇ ರೀತಿ ಕರೋಸಿನ್ ಆಗಲಿ ಏನು ಕೂಡ ಬರೋದಿಲ್ಲ. ಅಂಡ್ ಇದು ಪಪ್ ಇನ್ಸುಲೇಟೆಡ್ ಪ್ಯಾನಲ್ ಇಂದ ಮಾಡಿರೋದ್ರಿಂದ ಒಳಗಡೆ ಹೀಟ್ ಒಳಗಡೆ ಬರಲ್ಲ ವೀಕ್ಷಕರೇ. ಅಂಡ್ ವಿರಾಟ್ ಇಂಡಸ್ಟ್ರೀಸ್ ಅವರು ಇದನ್ನ ಪರಿಚಯ ಮಾಡ್ಕೊಡ್ತಾ ಇರೋದ್ರಿಂದ, ಸೊ ವಿರಾಟ್ ಇಂಡಸ್ಟ್ರೀಸ್ ಅವರು ಮುಂಚೆಯಿಂದ ಕೂಡ ಪಪ್ ಪ್ಯಾನಲ್ ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವ್ರ ಕ್ವಾಲಿಟಿ ಟಾಪ್ ನಾಚ್ ಅಂತ ಹೇಳ್ಬೋದು. ಸೊ ಅದೇ ಕ್ವಾಲಿಟಿನ ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇನ್ನ ಇದರ ಸೈಜ್ ಅಂತ ಬಂದ್ರೆ ನೋಡಿ, ನಿಮ್ಗೆ ಅಗಲ 3.5 ಅಡಿ, ಉದ್ದ 3.5 ಅಡಿ, ಅಂದ್ರೆ 3.5 ಫೀಟ್ಗೆ 3.5 ಫೀಟ್ ಇರುತ್ತೆ ಅಗಲ ಮತ್ತೆ ಉದ್ದ. ಅಂಡ್ ಹೈಟ್ ಅಂತ ಬಂದಾಗ ನಿಮ್ಗೆ 7.5 ಫೀಟ್, 7.5 ಅಡಿ ಅವೈಲೇಬಲ್ ಇರುತ್ತೆ ವೀಕ್ಷಕರೇ. ಓಕೆ, ಸೊ ಇದು ಇದರ ಅಳತೆ, ಅಂದ್ರೆ 3.5 ಫೀಟ್ಗೆ 3.5 ಫೀಟ್ ಅಂಡ್ ಹೈಟ್ ಬಂದ್ಬಿಟ್ಟು 7.5 ಫೀಟ್. ಫೈನಲ್ ಆಗಿ ಬರ್ತಾ ಇರೋದು ಇದರ ಬೆಲೆ. ಹಾಗಾದ್ರೆ ಬೆಲೆ ಎಷ್ಟಾಗುತ್ತೆ ವೀಕ್ಷಕರೇ? ಇದರ ಬೆಲೆ ಬಂದ್ಬಿಟ್ಟು 50,000, 50,000 ರುಪೀಸ್ ಪ್ಲಸ್ GST. ಆದರೆ ವಿರಾಟ್ ಇಂಡಸ್ಟ್ರೀಸ್ ಅವ್ರದ್ದು ನಾನು ಸೋಷಿಯಲ್ ಮೀಡಿಯಾ ಲಿಂಕ್ ನ ಕೊಟ್ಟಿರ್ತೀನಿ, ಯಾರಾದ್ರೂ ವಿರಾಟ್ ಇಂಡಸ್ಟ್ರೀಸ್ ಅವರ ಚಾನಲ್ ಅನ್ನ ಫಾಲೋ ಮಾಡ್ಕೊಂಡ್ ಬಂದ್ರೆ ಫ್ಲಾಟ್ 5,000 ರುಪೀಸ್ ಡಿಸ್ಕೌಂಟ್ಸ್, ಅಂದ್ರೆ 45,000 ರುಪೀಸ್ ಪ್ಲಸ್ GST ಇದು ನಿಮ್ಗೆ ಅವೈಲೇಬಲ್ ಇರುತ್ತೆ. ಬಟ್ ಶಿಪ್ಪಿಂಗ್ ಎಕ್ಸ್ಟ್ರಾ. ಹೌದು ವೀಕ್ಷಕರ, ಆಲ್ ಓವರ್ ಇಂಡಿಯಾ ಶಿಪ್ ಮಾಡ್ಕೊಡ್ತಾರೆ, ಬಟ್ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಅಂಡ್ ಅಷ್ಟೇ ಅಲ್ಲದೆ ಬಲ್ಕ್ ಅಲ್ಲಿ ಕೂಡ ಆರ್ಡರ್ ಮಾಡಬಹುದು. ಈ ಕಡೆ ತೋರಿಸಿ, ಕಂಪ್ಲೀಟ್ ಸ್ಟಾಕ್ಸ್ ಕೂಡ ಅವೈಲೇಬಲ್ ಇದೆ ಅಂತ ಕೂಡ ಹೇಳ್ಬೋದು. ಸೊ ಎಷ್ಟೇ ಪೀಸ್ ನಿಮ್ಗೆ ಬೇಕಾದ್ರೂ ಕೂಡ ಬಲ್ಕ್ ಅಲ್ಲಿ ನೀವು ಆರ್ಡರ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಆ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿ ವೀಕ್ಷಕರೇ. ನಮಸ್ಕಾರ.